ಶಂಕರರು ಆ ಬಾಲ ಸ್ವರೂಪ ಈ ದೇವಿ ಇವಳನ್ನು ಭಕ್ಷಿಸ್ಲಿಕ್ಕೆ ನೋಡ್ತಾಳೆ. ನೀನು ನನ್ನ ತಾಯಿ, ನಾನು ಭಕ್ಷಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಪಗಡೆ ಆಡುವ, ಈಗ ನೀನು ಗೆದ್ರೆ ನಾನು ಸಾತ್ವಿಕ ರೂಪಕ್ಕೆ ಬರ್ತೇನೆ. ದೇವಿ ಗೆದ್ದಾಗ ಭಕ್ಷಿಸ್ಬೇಕಲ್ಲ, ಆದ್ರೆ ಭಕ್ಷಿಸ್ಲಿಕ್ಕೆ ಇವಳಿಗೆ ಆಚೆ ಈಚೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇವರು ಆಡಿದ ಆ ಪಗಡೆ ಇದೆಯಲ್ಲ, ಆ ಶ್ರೀಚಕ್ರದ ರೇಖೆಯ ರೀತಿಯಲ್ಲಿ ಬಿದ್ದಿರ್ತದೆ. ಬಿಂದು, ತ್ರಿಕೋಣ, ವಸುಕೋಣ ಆ ಥರದಲ್ಲಿ ಅವ್ರ ಪಗಡೆಯನ್ನು ತಿರ್ಸಿರ್ತಾರೆ. ಇವಳಿಗೆ ಅದರಿಂದ ಈ ಕಡೆ ಬರಲಿಕ್ಕೆ ಆಗೋದು. ಬಿಂದು ಮಧ್ಯದಲ್ಲಿ ಬಂದಿತ್ತು. ನಮಸ್ಕಾರ, ಇದು ಶ್ರೀಚಕ್ರ ರಹಸ್ಯ. ನಮ್ಮ ಜೊತೆ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀ ಸುಬ್ರಹ್ಮಣ್ಯ ಅಡಿಗ ಅವರಿದ್ದಾರೆ. ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ಅವರಲ್ಲಿ ಈ ಶ್ರೀಚಕ್ರದ ಸೃಷ್ಟಿ ಅಥವಾ ಶ್ರೀಚಕ್ರವನ್ನು ಹೇಗೆ ಅಲ್ಲಿ ರೂಪಿಸಲಾಯಿತು ಅಂತ, ಅದು ಈಗಾಗಲೇ ಇದ್ದದ್ದಕ್ಕೆ ಒಂದು ರೂಪವನ್ನು ಕೊಟ್ಟಿದ್ದು. ಸೊ ಅದ್ರ ಬಗ್ಗೆ ಅದು ಅನೇಕ ಕಥೆಗಳು ಬರ್ತದೆ. ಆದಿಶಂಕರ ಭಗವತ್ಪಾದರು ಅವರ ಮುಂಚೆಯೂ ಇತ್ತಿದು, ಅವರೇ ಸೃಷ್ಟಿಸಿದ್ದಲ್ಲ. ಅವರ ಮುಂಚೆ ಇದ್ದಿದ್ದನ್ನು ಅವರು ಅದನ್ನು ಬೆಳಕಿಗೆ ತಗೊಂಬಂದರು. ಅಂದರೆ ಅದನ್ನು ಹೆಚ್ಚು ಪ್ರಚಲಿತಕ್ಕೆ ತಂದಿದ್ದು ಆದಿಶಂಕರ ಭಗವತ್ಪಾದರು. ನಾವು ಪ್ರಪಂಚದ ಎಲ್ಲರೂ ಅವರಿಗೆ ಒಂದು ಕೃತಜ್ಞತೆಯಿಂದ ಇರಬೇಕಾದ ಕಾರಣ ಇದೆ. ಯಾಕಂದರೆ ಅನೇಕ ಆಚಾರ್ಯರು ನಮ್ಮಲ್ಲಿ ಹುಟ್ಟಿ ಹೋಗಿದ್ದಾರೆ. ಆದರೆ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳನ್ನು ಪ್ರಪಂಚಕ್ಕೆ ತೋರಿಸಿ ನೀವು ಇದರ ಆರಾಧನೆ ಮಾಡಿದರೆ ನಿಮಗೆ ಎಲ್ಲವೂ ಸಿಗ್ತದೆ ಅಂತಕ್ಕಂಥದ್ದು ತೋರಿಸಿದ ಪ್ರಪ್ರಥಮ ಆಚಾರ್ಯರು ಆ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯ. ಅಂದರೆ ಹೇಗೆ ನಾವು ಈ ಥಾಮಸ್ ಆಲ್ವಾ ಎಡಿಸನ್ನ ಬಲ್ಬ್ ಸೃಷ್ಟಿ ಮಾಡಿದ್ವಿ, ಯಾಕಂದರೆ ವಿದ್ಯುತ್ ಅನ್ನೋದಿತ್ತು, ಶಕ್ತಿ ಅನ್ನೋದಿತ್ತು, ಆದರೆ ಅದಕ್ಕೊಂದು ಬೆಳಕನ್ನು ಕೊಡೋದಕ್ಕೊಂದು ಹೇಗೆ ಇದು ಮಾಡಿದ್ರು, ಹಾಗೆ ನಮ್ಮ ಜೀವನಕ್ಕೆ ಬೆಳಕು ಕೊಡ್ಲಿಕ್ಕೆ ಒಂದು ಯಂತ್ರವನ್ನ ಖಂಡಿತ ನಮಗೆ ತೋರಿಸಿಕೊಟ್ರು ಅಂತ ಹೇಳ್ಬೋದು. ಖಂಡಿತ. ಅದು ನಾವು ಆ ರೀತಿ ನೋಡೋದಿಲ್ಲ ಅಷ್ಟೇ. ಅದಕ್ಕೆ ಅವರನ್ನು ಗುರು ಅಂತ. ಗುಶಬ್ದಸ್ತು ಅಂಧಕಾರಸ್ತು ಋಷಬ್ದಸ್ತನ್ನಿರೋಧಕ. ಈ ಅಂಧಕಾರವನ್ನು ದೂರ ಮಾಡಿ ಬೆಳಕನ್ನು ತೋರಿಸೋರಿಗೆ ಗುರು ಅಂತ ಹೇಳೋದು. ಅದಕ್ಕೆ ಅವರನ್ನು ಜಗದ್ಗುರು, ಆದಿಗುರು ಅಂತ ಹೇಳುವಂಥ ಒಂದು ನಾಮಧೇಯದಿಂದ ನಾವೆಲ್ಲ ಪ್ರಪಂಚದಾದ್ಯಂತ ಎಲ್ಲರೂ ಕರೀತಾರೆ. ಅವರು ಈ ಇದ್ದದ್ದನ್ನೇ, ಅದಕ್ಕೊಂದು ಕಥೆ ಬರ್ತದೆ, ತುಂಬ ಜನ ಕೇಳಿರ್ತಾರೆ, ಆದರೆ ಹೇಳ್ತೇನೆ. ಈ ನಮ್ಮ ತಮಿಳುನಾಡಿನ ಮಧುರೈ ಅಂತಕ್ಕಂಥ ಒಂದು ಪಟ್ಟಣ, ಅಲ್ಲಿ ಮೀನಾಕ್ಷಿ ದೇವಸ್ಥಾನ ಇದೆ. ಈ 1800 ವರ್ಷಗಳ ಹಿಂದಲ್ವಾ ಆದಿಶಂಕರ ಭಗವತ್ಪಾದರು ಅವರು ಪ್ರಪಂಚದಾದ್ಯಂತ ಸಂಚರಿಸಿದ್ದಾರೆ, ಇಲ್ಲೂ ಬಂದಿದ್ದಾರೆ. ಅದನ್ನು ನಾನು ನಿಮಗೆ ಮುಂದಿನ ಇದರಲ್ಲಿ ಹೇಳ್ತೇನೆ, ಅದು ಏನು ಹೇಗೆ ಅಂತ. ಈಗ ಇಷ್ಟರವರೆಗೆ ನಾವು ಮಾತಾಡಿದ್ದು ಶಂಕರಾಚಾರ್ಯರ ಪೂರ್ವದ ಕೊಲ್ಲೂರಿಂದು, ನಂತರ ಶಂಕರಾಚಾರ್ಯರ ನಂತರದ ಕೊಲ್ಲೂರನ್ನು ಮತ್ತೆ ಮಾತಾಡುವ. ಈ ಅಂದರೆ ಇಲ್ಲಿ ಬಂದು ನೆಲೆಯಾಗಿ ನಿಂತಿದ್ದಾಳೆ. ಆದರೆ ಇವತ್ತು ನಾವು ಕಾಣುವ ರೂಪ ಕಾಣಲಿಕ್ಕೆ ಶಂಕರ ಭಗವತ್ಪಾದರೇ ಕಾರಣ. ಆದಿಶಂಕರ ಭಗವತ್ಪಾದರು ಪ್ರತಿಷ್ಠಾಪಿಸಿದ್ದು. ಆಮೇಲೆ ಬರುವ ಈಗ ಶ್ರೀಚಕ್ರ ರಹಸ್ಯ. ಈ ಮಧುರೆಯಲ್ಲಿ ಆ ಮೀನಾಕ್ಷಿ ದೇವಸ್ಥಾನದಲ್ಲಿ ಹಿಂದೆ ಆದಿಶಂಕರ ಭಗವತ್ಪಾದರ ಕಾಲದಲ್ಲಿ ಆ ಮೀನಾಕ್ಷಿ ದೇವಿ ಅತಿ ಉಗ್ರ ಸ್ವರೂಪಿಣಿಯಾಗಿ ಅನೇಕ ಈ ಪ್ರಾಣಿ ಇತ್ಯಾದಿಗಳ ಬಲಿ, ನರಬಲಿ ಸಹಿತವಾಗಿ ಎಲ್ಲ ಅಲ್ಲಿ ಅವಳು ತಗೊಳ್ತಾ ಇದ್ಳು. ಆ ಒಂದು ಸ್ವರೂಪದಲ್ಲಿದ್ಲು. ಅಂದರೆ ಈ ದೇವಿಯನ್ನು ನಾವು ಯಾವ ರೀತಿ ಆರಾಧನೆ ಮಾಡ್ತೇವೆ ಅಂತ ಹೇಳೋದ್ರ ಮೇಲೆ ನಮ್ಮ ಒಂದೊಂದು, ಈಗ ಸಾತ್ವಿಕವಾಗಿ ಆರಾಧನೆ ಮಾಡ್ಬೋದು, ರಾಜಸಿಕವಾಗಿ ಆರಾಧನೆ ಮಾಡ್ಬೋದು, ತಾಮಸಿಕವಾಗಿ ಆರಾಧನೆ ಮಾಡ್ಬೋದು. ಹೀಗೆ 3 ಸತ್ವ, ರಜಸ್, ತಮಸ್, ಈ 3 ರೂಪದಲ್ಲೂ ದೇವಿಯನ್ನು ಆರಾಧಿಸ್ಬೋದು. ಹಾಗೆ ಅದು ತಾಮಸಿಕ ರೂಪವಾಗಿ ಆರಾಧನೆ ಮಾಡ್ತಾಯಿದ್ರು. ಅಂದರೆ ಈ ಕಾಲಕ್ಕನುಸಾರವಾಗಿ ಈ ಉಪಾಸನಾ ಕ್ರಮಗಳು ನಮ್ಮಲ್ಲಿ ಬೇರೆ ಬೇರೆ ಆಗಿ ಬಂದಿದೆ. ಒಂದು ಕಾಲದಲ್ಲಿ ಸಾತ್ವಿಕವಾಗಿ ಆರಾಧನೆ ಇತ್ತು, ರಾಜಸಿಕವಾಗಿತ್ತು, ತಾಮಸಿಕವಾಗಿ, ಹೀಗೆ ಎಲ್ಲವೂ ಇದ್ದರೂ
ಆಯಾ ಒಂದು ಕಾಲಕ್ಕೆ ಅನುಗುಣವಾಗಿ ಅವರ ಆಯಾ ದೇಶಾಚಾರ, ಅವರವರ ಮನಸ್ಥಿತಿ, ಆ ಜನರ ಮನೋಭಾವ ಹೌದು. ಅದು ಬದಲಾದಂತೆ ನಮ್ಮ ಆರಾಧನೆ ಕ್ರಮಗಳು ಬದಲಾಗಿದೆ. ಆಯಾ ಸಮಯದಲ್ಲಿ ಆಯಾ ಆಚಾರ್ಯರು ಉದ್ಭವಿಸಿ ಅವರದ್ದೊಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ನಮಗೆ. ಅಂದರೆ ಹಾಗೆ ಇವತ್ತಿನ ಕಾಲಘಟ್ಟಕ್ಕೆ ಹೇಳೋದಾದರೆ ನಾನು ಅದನ್ನು ತುಂಬ ನನ್ನ ಅಭ್ಯಾಸ ಹೇಗೆ ಅಂತಂದರೆ ಇವತ್ತಿಗೆ ನಾವು ಅದನ್ನು ಹೇಗೆ ನೋಡ್ಬೋದು ಅನ್ನೋದನ್ನು ನಾವು ಪ್ರಯತ್ನ ಪಡೋದು. ಹೇಗೆ ಅಂತಂದರೆ ಮೊದಲಿನ ಕಾಲದಲ್ಲಿ ಅಪ್ಪ ಅಮ್ಮ ಅಂತಂದರೆ ತಗ್ಗಿ ಬಗ್ಗಿ ಇದು ಮಾಡ್ತಿದ್ರು. ಈಗ ಹಾಯ್ ಅಪ್ಪ ಅನ್ನೋ ತನಕ ಬಂದಿದೆ. ಸೊ ಆ ಕಾಲಕ್ಕೆ ಅನುಗುಣವಾಗಿ ನಮ್ಮ ವ್ಯವಸ್ಥೆಗಳು ಮತ್ತು ಆರಾಧನಾ ವ್ಯವಸ್ಥೆಗಳು ಕೂಡ ವ್ಯತ್ಯಾಸ ಆಗಿದೆ ಅನ್ನೋದನ್ನು ಅದಕ್ಕೆ ತಾಳೆ ಹಾಕ್ಬೋದಾ? ಹೌದು, ಖಂಡಿತ. ಆರಾಧನಾ ವ್ಯತ್ಯಾಸ ಆಗಿದೆ ಅಂದರೆ ತಪ್ಪಂತಲ್ಲ. ಹೌದು. ಅದು ಆಯಾ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಜನಿಸಿದ ಮಹಾತ್ಮರು, ಗುರುಗಳ ಅವರ ಒಂದು ಮಾರ್ಗದರ್ಶನದಲ್ಲಿ ವ್ಯತ್ಯಾಸ ಆಗಿದೆ. ಈಗ ಅದೇ ಏನು ಮಧುರೈಲಿ ಮೀನಾಕ್ಷಿ ಇದರಲ್ಲಿ ಆ ಒಂದು ತಾಮಸಿಕವಾದ ಒಂದು ಆರಾಧನೆ ನಡೀತಾ ಇತ್ತು. ಈ ಕಾಪಾಲಿಗಳು ಇವರದ್ದೆಲ್ಲ ಒಂದು ಪ್ರಾಬಲ್ಯ ಇದ್ದ ಸಮಯ ಅದು. ಅಂದರೆ ದೇವಿಯನ್ನು ಹೋಲಿಸ್ಲಿಕ್ಕೆ ಯಾವ ರೂಪ ಆದರೂ ಯಾವ ರೀತಿ ಆದರೂ ಸರಿ, ಖಂಡಿತ. ಆದರೆ ಅದರ ಆಯಾ ಕಾಲಕ್ಕೆ, ದೇಶಕ್ಕೆ, ಅವನ ಮನಸ್ಥಿತಿಗೆ, ಅವನ ಒಂದು ಅವನ ಒಂದು ಈಗ ಉದಾಹರಣೆಗೆ ಈಗ ಒಬ್ಬನು PUCಯೋ ಡಿಗ್ರಿಯೋ ಓದ್ತಿರ್ತಾನೆ. ಅವನಿಗೆ ನೀವು 1ನೇ ತರಗತಿದು ಅವನು ಓದಿ ಬಂದಿರ್ತಾನೆ. ಹೇಳಿಕೊಡ್ತೀರಿ ಅಂತ ಆಗ್ತದೆ. ಈ 1ನೇ ತರಗತಿಯಲ್ಲಿದ್ದವನಿಗೆ ನೀವು 10ನೇದೋ PUCದೋ ಹೇಳಿದ್ರೆ ಅವನಿಗೆ ಅರ್ಥ ಆಗೋದಿಲ್ಲ. ಹಾಗೆ ಅದೊಂದು ಯೋಗ್ಯತೆ ಅಂತ, ಒಬ್ಬೊಬ್ಬ ಮನುಷ್ಯನ ಯೋಗ್ಯತೆ. ಹಾಗೆ ಈ ಸಮುದಾಯದ ಯೋಗ್ಯತೆಯನ್ನು ಗುರುವಾದವನು, ಆಚಾರ್ಯರಾದವರು ಕಂಡು ಆ ಆರಾಧನಾ ಕ್ರಮವನ್ನು ಫಿಕ್ಸ್ ಮಾಡಿರ್ತಾರೆ. ಅಂದರೆ ಹೀಗೆ ಹೋಗ್ಬೇಕಂತ ಮಾಡಿರ್ತಾರೆ. ಆ ಸಮುದಾಯ ಯಾವುದನ್ನು ಸ್ವೀಕಾರ ಮಾಡೋದಕ್ಕೆ ಯೋಗ್ಯವಾಗಿರುತ್ತೆ, ಅದಕ್ಕೆ ಅವರ ಪೂರಕವಾದ ಆರಾಧನಾ ಪದ್ಧತಿ ಹಾಗೆ ಮಾಡಿರ್ತಾರೆ. ಹಾಗೆ ಈ ಮಧುರೆಗೆ ಆಚಾರ್ಯರು ಹೋದಾಗ, ಶಂಕರ ಭಗವತ್ಪಾದರು ಹೋದಾಗ, ಇಲ್ಲಿ ಆ ರಾತ್ರಿಯ ಸಮಯ ಇವರು ಏನು ಸಣ್ಣ ವಯಸ್ಸಿನ ಬಾಲಕ, ಆ ವರ್ಷದಲ್ಲೇ ಅವರು ಚತುರ್ವೇದಗಳು, ಷಟ್ಶಾಸ್ತ್ರಗಳು ಅವನ್ನೆಲ್ಲ ಪರಿಣಿತಿ ಮಾಡಿ ಸಾಕ್ಷಾತ್ ದೇವಿಯನ್ನು ಒಂದು ಒಲಿಸ್ಕೊಂಡಂಥ ಒಂದು ಮಹಾನ್ ಪುರುಷರು. ಅವರಲ್ಲಿ ಆ ದೇವಸ್ಥಾನದ ಹೊರಗಡೆ ಇದ್ದಾಗ ಅಲ್ಲಿ ಆ ಊರಿನ ಜನರೆಲ್ಲ, ಈಗ ಈ ದೇವಿಯ ಓಡಾಡುವ ಸಮಯ ಇದು, ಹಾಗಾಗಿ ನಾವೆಲ್ಲ ಒಳಗಡೆ ಹೋಗ್ತೇವೆ, ಇಲ್ಲಿ ಯಾರೂ ಇರುವುದಿಲ್ಲ ರಾತ್ರಿ ಸಮಯ. ಅವಳು ನೀನು ಇಲ್ಲಿದ್ದರೆ ಅವಳು ಬಲಿ ತಗೊಂಡು ಬಿಡ್ತಾಳೆ, ಅವಳು ಬಲಿ, ಅಷ್ಟು ಉಗ್ರ ರೂಪಿಣಿಯಾಗಿ ಇರ್ತಾಳೆ ಅಂತ ಹೇಳ್ತಕ್ಕಂತಹ ಒಂದು ವಿಷಯ ಬಂದಾಗ ಶಂಕರರು ಆ ಬಾಲಸ್ವರೂಪ ಇರಲಿಯಪ್ಪ ನೋಡುವ ತಾಯಿ ಏನು ಮಾಡ್ತಾಳೆ ಅಂತ ಅಲ್ಲೇ ಅವರ ಧ್ಯಾನಾಸಕ್ತಿಯಾಗಿದ್ದಾಗ ಈ ದೇವಿ ಬಂದು ಇವಳನ್ನು ಭಕ್ಷಿಸ್ಲಿಕ್ಕೆ ನೋಡ್ತಾಳೆ. ಆದರೆ ಇವರು ಆ ಸ್ತುತಿ, ಇವರ ಆ ಒಂದು ಇದನ್ನು ನೋಡಿ ಶಂಕರ ಭಗವತ್ಪಾದರನ್ನು ಕೇಳ್ತಾಳೆ, ಏನು ನಾನು ಭಕ್ಷಿಸ್ತೇನೆ. ಆಗ ಅವ್ರು ಹೇಳ್ತಾರೆ, ನೀನು ನನ್ನ ತಾಯಿ, ನಾನು ಭಕ್ಷಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಈ ಉಗ್ರ ರೂಪವನ್ನು ಬಿಟ್ಟು ಸೌಮ್ಯ ರೂಪಕ್ಕೆ ಬರಬೇಕು. ಎಲ್ಲರಿಗೆ ನಿನ್ನನ್ನು ನೋಡಿದ್ರೆ ಭಯ, ಕಾಳಿ ಮೇಘ ಸಮಪ್ರಭಾಂ ತೃಣಯನಾಂ ಅಂದಾಗ ಆ ಭಯ ಬರಲೇಬೇಕಲ್ಲ, ಆ ರೂಪದಲ್ಲಿದ್ದ ನೀನೊಂದು ಸಾತ್ವಿಕ ರೂಪಕ್ಕೆ ಬಂದು ಎಲ್ಲರೂ ಒಂದು ನಿನ್ನನ್ನು ಆರಾಧಿಸುವ, ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ಆಬಾಲ ವೃದ್ಧರು ನಿನ್ನನ್ನು ಆರಾಧಿಸುವ ರೀತಿಯಲ್ಲಿ ನೀನು ಮನಸ್ಥಿತಿ ಇಟ್ಕೊಂಡು ಆ ರೀತಿಯಲ್ಲಿ ನಮಗೆ ಒಲಿದು ಬರಬೇಕಂತ ಕೇಳ್ತಾರೆ. ಆಗ ಅವರಲ್ಲೊಂದು ಪಂದ್ಯ ಪ್ರಾರಂಭ ಆಗ್ತದೆ. ನಾವು ಪಗಡೆ ಆಡಿದಾಗ ಈ ಪಗಡೆಯಲ್ಲಿ ಯಾರು ಗೆಲ್ತಾರೋ ಅವರು ಹೇಳ್ದ ಹಾಗೆ ನಡೆಯೋದು. ಈಗ ನೀನು ಗೆದ್ದರೆ ನಾನು ಸಾತ್ವಿಕ ರೂಪಕ್ಕೆ ಬರ್ತೇನೆ, ನಾನು ಗೆದ್ದರೆ ನಿನ್ನನ್ನು ಭಕ್ಷಿಸ್ತೇನೆ ಅಂತ ಇವರಲ್ಲೊಂದು ಒಪ್ಪಂದ ಆಗ್ತದೆ. ಆಗ ಶಂಕರರು ಮತ್ತು ಆ ದಿವ್ಯ ಶಕ್ತಿ ಅಂದರೆ
ಅಮ್ಮ ಮಗ ಇಬ್ಬರು ಪಗಡೆ ಪಗಡೆ ಆಟ. ನೋಡಿ. ಇದು ಯಾಕೆ ಅಂದರೆ ಇದೊಂದು ಕಥೆ ರೂಪವಾಗಿ ಕಂಡ್ರು ಇದು ಪ್ರಪಂಚಕ್ಕೆ ಈಗ ಕಾಳಿಗೂ ಆಚಾರ್ಯ ಭಗವತ್ಪಾದರು ಯಾರು ಅಂತ ಗೊತ್ತಿದೆ, ಆಚಾರ್ಯ ಭಗವತ್ಪಾದರಿಗೂ ಇವಳು ಯಾರಂತ ಗೊತ್ತಿದೆ. ಆದರೆ ಇದು ಯಾಕೆ ಮಾಡಿದ್ರು ಅಂತ ಕೇಳಿದರೆ ಪ್ರಪಂಚಕ್ಕೆ ಏನೋ ಒಂದು ಕೊಡುಗೆ ಕೊಡಬೇಕಾಗಿದೆ. ಆ ಕೊಡುಗೆ ಶಂಕರ ಭಗವತ್ಪಾದಾಚಾರ್ಯರ ಮೂಲಕ ಕೊಡಬೇಕಾಗಿದೆ. ಹಾಗಾಗಿ ಈ ಒಂದು ಕ್ರಿಯೆಯನ್ನು ಅವ್ರು ನಡೆಸಿ ಇಬ್ಬರಿಗೂ ಗೊತ್ತಿದೆ. ಕಾಳಿ ಯಾರಂತೂ ಗೊತ್ತಿದೆ ಶಂಕರ ಭಗವತ್ಪಾದರಿಗೆ, ಅಥವಾ ಆ ದೇವಿ ಈಗೇನು ನಾವು ಹೌದು ಮೀನಾಕ್ಷಿ ಅಂತ ಕರಿತೇವೋ ಅವರಿಗೂ ಆಚಾರ್ಯ ಭಗವತ್ಪಾದರು ಯಾರು, ಅವರ ಬ್ರಹ್ಮಜ್ಞಾನ ಆಗಿ ಆ ಒಂದು ಸ್ಟೇಜಿಗೆ, ಆ ಒಂದು ಎತ್ತರಕ್ಕೆ ಸರ್ವಜ್ಞ ಪೀಠ ಏರಿದವರು ಅಂಥವ್ರು ಯಾರು ಅಂತ ಈ ತಾಯಿಗೂ ಗೊತ್ತಿದೆ, ಈ ತಾಯಿ ಯಾರಂತ ಅವರಿಗೂ ಗೊತ್ತಿದೆ. ಆದರೆ ಒಂದು ಲೋಕಕ್ಕೆ ಒಂದು ಒಳ್ಳೆಯದಾಗಬೇಕಲ್ಲ, ಅದಕ್ಕೆ ಪಗಡೆಯನ್ನು ಆಡ್ತಾರೆ. ಅದು ಒಂದು ಆಟ ಲೀಲೆ ಅದೇ ಲೀಲಾ ಕ್ಲಿಪ್ತ ಬ್ರಹ್ಮಾಂಡ ಮಂಡಲ ಅಂತ ಹೇಳ್ತಾರಲ್ಲ. ಏನು ಈ ಇಡೀ ಬ್ರಹ್ಮಾಂಡವೇ ಒಂದು ದೇವಿಗೆ ಒಂದು ಲೀಲೆ ಅಂತೆ, ಅವಳಿಗೆ ಒಂದು ಆಟ. ಹಾಗೆ ಇವರೊಂದು ಈ ಪಗಡೆ ಆಟವನ್ನು ಆಡ್ತಾರೆ. ಆಗ ಆಡ್ತಾ ಅಲ್ಲೇ ಪಕ್ಕದಲ್ಲಿ ಈಶ್ವರನೂ ಇದೆ, ನೀವು ನೋಡಿರ್ಬಹುದು. ಕಾಮಾಕ್ಷಿ, ಮೀನಾಕ್ಷಿ ಮತ್ತು ಸುಂದರೇಶ್ವರ ಅಂತ ಅಲ್ಲ, ಆ ಕಡೆ ಈ ಕಡೆ ಇದೆ. ಈಶ್ವರ ದೇವಿ ಇಬ್ಬರು ಇದ್ದಾರೆ. ಮಧುರೆಯಲ್ಲಿ ಇಬ್ಬರ ಸ್ಥಾನವೂ ಇದೆ, ಶಿವಂದು ಮತ್ತು ದೇವಿದು. ಆಗ ಈ ಶಂಕರರು ಶಂಕರ್ ಯಾರು? ಸ್ವತಃ ಈಶ್ವರನ ಸ್ವರೂಪ ಸ್ವರೂಪವೇ. ಹೌದು. ಅವ್ರು ಯಾರು? ಈಗ ದೇವಿಗೂ ಗೊತ್ತಿಲ್ವ ಅವ್ರು ಈಶ್ವರನ? ಶಂಕರಂ ಶಂಕರಾಚಾರ್ಯಂ ಶಂಭೋರ್ ಮೂರ್ತಿ ಚರತಿ ಭುವನೇ ಶಂಕರಾಚಾರ್ಯ ರೂಪ. ಯಾರು? ಈಶ್ವರನೇ ಸ್ವಯಂ ಭೂಮಿಯಲ್ಲಿ ಶಂಕರಾಚಾರ್ಯ ರೂಪದಲ್ಲಿ ಓಡಾಡಿದ್ರು ಅಂತ. ಹಾಗೆ ಈ ಒಂದು ಈ ಅವತಾರದಲ್ಲಿ ಮಗುವಾಗಿ ಶಂಕರ, ಪತಿಯಾಗಿ ಶಂಕರ, ಎರಡೂ ಅವಳದ್ದೇ ಸ್ವತ್ತು. ಹಾಗಾಗಿ ಆಡ್ತಾ ಶಂಕರ್ ಏನು ಮಾಡ್ತಾಳೆ, ಇವಳನ್ನು ಈ ಶ್ರೀಯಂತ್ರದ ರೀತಿಯಲ್ಲಿ ಈ ಪಗಡೆಯನ್ನು ತಿರುಗಿಸಿ ಶಂಕರರು ಆಟದಲ್ಲಿ ಸೋತು ಬಿಡ್ತಾರೆ. ಆಗ ದೇವಿ ಗೆದ್ದಾಗ ಇವಳನ್ನು ಭಕ್ಷಿಸಬೇಕಲ್ಲ, ಶಂಕರನ್ನು ಭಕ್ಷಿಸ್ತೇನೆ ಅಂತ ಹೇಳಿ. ಆದರೆ ಭಕ್ಷಿಸ್ಲಿಕ್ಕೆ ಇವಳಿಗೆ ಆಚೆ ಈಚೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇವರು ಆಡಿದ ಆ ಪಗಡೆ ಇದೆಯಲ್ಲ, ಆ ಶ್ರೀಚಕ್ರದ ರೇಖೆಯ ರೀತಿಯಲ್ಲಿ ಬಿದ್ದಿರ್ತದೆ. ಬಿಂದು, ತ್ರಿಕೋಣ, ವಸುಕೋಣ ಆ ಥರದಲ್ಲಿ ಅವ್ರ ಪಗಡೆಯನ್ನು ತಿರ್ಸಿರ್ತಾರೆ. ಇವಳಿಗೆ ಅದರಿಂದ ಈ ಕಡೆ ಬರಲಿಕ್ಕೆ ಆಗೋದಿಲ್ಲ. ಅಂದರೆ ಅದರಲ್ಲಿ ಬಿಂದು ಮಧ್ಯದಲ್ಲಿ ಬಂಧಿತ. ಅದು ಶ್ರೀಚಕ್ರದ ಆ ರೇಖಾಚಿತ್ರ ರೂಪ ಅಂದರೆ ಆ ರೇಖಾಚಿತ್ರ ಮುಂಚೆ ಇತ್ತು, ಅದನ್ನು ಶಂಕರ್ ಈ ರೂಪದಲ್ಲಿ ಮತ್ತೆ ಪುನಃ ಪ್ರಪಂಚಕ್ಕೆ ಕೊಟ್ಟರು. ಇದು ಆ ಬಿಂದುವಿನಲ್ಲಿ ಏನು ಅವಳನ್ನು ಬಂಧಿಸಿದ್ರೋ ಶಂಕರ ಭಗವತ್ಪಾದರು, ಆ ಬಂಧಿಸಿದಾಗ ಅವಳು ಇವರಿಗೆ ಸೋತು ಬಿಡ್ತಾಳೆ. ಆಟದಲ್ಲಿ ಗೆಲ್ತಾಳೆ, ಆದರೆ ಆ ಒಂದು ಮಾತೃ ಬಂಧನದಿಂದ ಸೋತು ಬಿಡ್ತಾಳೆ. ಆಗ ಶಂಕರ ಭಗವತ್ಪಾದರು ಏನು ತ್ರೈಲೋಕ್ಯವಾಸಿನಾಮಿದ್ಯೆ ಲೋಕಾನಾಂ ವರದಾಭವ, ಏನು ಮಾಡಬೇಕು? ಲೋಕಕ್ಕೆಲ್ಲ ಒಳ್ಳೇದು ಮಾಡಬೇಕು. ಯಾವತ್ತು ಮಹಾತ್ಮರು ಕೇಳೋದು ನಮಗೋಸ್ಕರ ಏನೂ ಕೇಳೋದಿಲ್ಲ. ಅವರದ್ದೇನಿದ್ರೂ ಸಮಸ್ತ ದೃಷ್ಟಿ. ಹಾಗೆ ಪ್ರಪಂಚಕ್ಕೆಲ್ಲ ಒಳ್ಳೇದಾಗಬೇಕು. ಆಗ ನೀನು ಸಾತ್ವಿಕ ರೂಪ ಬರಬೇಕು. ಆಗ ಅವಳು ಸಾತ್ವಿಕ ರೂಪಿಣಿಯಾಗಿ ಅಲ್ಲಿ ಮೀನಾಕ್ಷಿಯಾಗಿ ಸುಂದರೇಶ್ವರನಾಗಿ ಅಲ್ಲಿ ನೆಲೆಸ್ತಾರೆ. ಆದಿಶಂಕರ ಭಗವತ್ಪಾದರು ಆ ಶ್ರೀಚಕ್ರ ಯಂತ್ರವನ್ನು ತನ್ನ ಎಲ್ಲ ಚತುರಾಮ್ನಾಯ ಪೀಠಗಳಲ್ಲಿ, ದಕ್ಷಿಣದಲ್ಲಿ ಶೃಂಗೇರಿ ಮತ್ತು ಪುರಿ,
ಸೊ ಆ ತಾಯಿಯನ್ನು ಶ್ರೀ ಚಕ್ರದ ಬಿಂದು ಮಧ್ಯದಲ್ಲಿ ಬಂಧಿಸಿ ಶ್ರೀ ಶಂಕರಾಚಾರ್ಯರು ಎಲ್ಲರಿಗೂ ನೀನು ಶಾಂತ ಸ್ವರೂಪದಲ್ಲಿ ಅನುಗ್ರಹಿಸಬೇಕು ಅಂತ ಹೇಳಿ ಅವಳನ್ನು 4 ಬೇರೆ ಬೇರೆ ಸ್ಥಳಗಳಲ್ಲಿ ಆರಾಧಿಸೋದಕ್ಕೆ ವ್ಯವಸ್ಥೆಗಳನ್ನು ಮಾಡ್ತಾರೆ. ಮುಂದೆ ಏನಾಗುತ್ತೆ, ಈ ಶ್ರೀ ಚಕ್ರದ ರಹಸ್ಯ ಇನ್ನೇನೇನಿದೆ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ.